ಬಳ್ಳಾರಿಯ ಬಿಜೆಪಿ ಬೂತ್ ವಿಜಯ ಅಭಿಯಾನದಲ್ಲಿ ಹೈ ಡ್ರಾಮಾ ಸೃಷ್ಟಿಯಾಗಿದೆ. ಬಳ್ಳಾರಿ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಬೂತ್ ವಿಜಯ ಅಭಿಯಾನ ಏನು ಹಮ್ಮಿಕೊಳ್ಳಲಾಗಿತ್ತು, ಇಲ್ಲಿ ಹೈ ಡ್ರಾಮಾ ಸೃಷ್ಟಿಯಾಗಿದೆ. ಬೂಡಾದ ಮಾಜಿ ಅಧ್ಯಕ್ಷ ಬಿಕೆ ರಾಮಲಿಂಗಪ್ಪ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೆಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಕೆಎಸ್ ಈಶ್ವರಪ್ಪ ಅವರ ಅಳಿಯ ಅಸಮಾಧಾನ ವ್ಯಕ್ತಪಡಿಸಿರೋದು. ಬ್ಯಾನರ್ನಲ್ಲಿ ನನ್ನ ಹೆಸರು ಹಾಕಿಲ್ಲ, ಫೋಟೋ ಹಾಕಿಲ್ಲ ಅನ್ನೋದು ಅವರ ಅಸಮಾಧಾನಕ್ಕೆ, ಸಿಟ್ಟಿಗೆ ಕಾರಣ. ಕುರುಬ ಸಮುದಾಯವನ್ನ ಉದ್ದೇಶಪೂರ್ವಕವಾಗಿ ಕಡೆಗಣಿಸಲಾಗ್ತಿದೆ ಅನ್ನೋ ಆರೋಪವನ್ನ ಕೂಡ ಅವರು ಮಾಡಿದ್ದಾರೆ. ಬಳ್ಳಾರಿಯ ಬೂತ್ ವಿಜಯ ಅಭಿಯಾನ, ಬಿಜೆಪಿಯ ಬೂತ್ ವಿಜಯ ಅಭಿಯಾನದಲ್ಲಿ ನಡೆದಿರುವಂಥ ಘಟನೆ ಇದು. ಬೂಡಾದ ಮಾಜಿ ಅಧ್ಯಕ್ಷ ಬಿಕೆ ರಾಮಲಿಂಗಪ್ಪ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇವರು ಕೆಎಸ್ ಈಶ್ವರಪ್ಪ ಅವರ ಅಳಿಯ. ಅವರ ಅಸಮಾಧಾನಕ್ಕೆ ಕಾರಣ ಏನು ಅಂತಂದ್ರೆ, ಬ್ಯಾನರ್ನಲ್ಲಿ ನನ್ನ ಫೋಟೋ ಹಾಕಿಲ್ಲ, ಕುರುಬ ಸಮುದಾಯವನ್ನು ಉದ್ದೇಶಪೂರ್ವಕವಾಗಿ ಈ ರೀತಿ ಕಡೆಗಣಿಸಲಾಗ್ತಾ ಇದೆ. ಈ ಕಾರ್ಯಕ್ರಮ ಅಂತಲ್ಲ, ಯಾವ ಸಭೆ ಸಮಾರಂಭದಲ್ಲೂ ಕೂಡ ನನ್ನ ಫೋಟೋ ಹಾಕ್ತಿಲ್ಲ ಅನ್ನೋದು ಅವರ ಅಸಮಾಧಾನಕ್ಕೆ ಕಾರಣ. ನೀವು ಉದ್ದೇಶಪೂರ್ವಕವಾಗಿ ಇದನ್ನು ಮಾಡ್ತಾ ಇದ್ದೀರಿ ಅಂತ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮತ್ತು ಭಾಷಣದ ಮಧ್ಯೆ ಆ ಕಾರ್ಯಕ್ರಮದಿಂದ ಅರ್ಧಕ್ಕೆ ಎದ್ದು ಹೋಗಿದ್ದಾರೆ. ವೇದಿಕೆ ಬಿಟ್ಟು ಕೆಳಗಿಳಿದಿದ್ದಾರೆ ರಾಮಲಿಂಗಪ್ಪ. ನಾಯಕರು ಸಮಾಧಾನ ಮಾಡಿದರೂ ಕೂಡ ಅವರು ಗಲಾಟೆ ಮಾಡಿದ್ದಾರೆ. ಶ್ರೀರಾಮುಲು ಮಾತನಾಡಿದ ಬಳಿಕ ರಾಮಲಿಂಗಪ್ಪ ಕೊನೆಗೆ ಸೈಲೆಂಟ್ ಆದರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.